ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 100 ವರ್ಷ ಸಂದರೂ ಕೂಡ ಯಾಕೆ ಇನ್ನೂ ನೋಂದಣಿ ಮಾಡಿಲ್ಲ ಅನ್ನುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ, ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಈಗ ಭಾಗವತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಭಾಗವತ್ ಪ್ರತಿಕ್ರಿಯೆ ನೀಡಿದ್ದಾರೆ. 1925ರಲ್ಲಿ ಸಂಘ ಶುರುವಾಯಿತು. ಆಗ ಬ್ರಿಟಿಷ್ ಆಡಳಿತ ಇತ್ತು ಭಾರತದಲ್ಲಿ. ಯಾರ ವಿರುದ್ಧ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೋ ಅವರ ಸರ್ಕಾರದಲ್ಲೇ ನಮ್ಮ ಸಂಘವನ್ನ ನೋಂದಣಿಯನ್ನ ಮಾಡೋದು ನಿರೀಕ್ಷಿಸ್ತೀರಾ? ಸ್ವತಂತ್ರ ಭಾರತದ ಕಾನೂನಿನ ಅಡಿ ನೋಂದಣಿ ಮಾಡೋದು ಕಡ್ಡಾಯ ಏನೂ ಅಲ್ಲ. RSS ಸಮಾನ ಮನಸ್ಕರ ಗುರುತಿಸಲಾಗಿರುವ ಸಂಘಟನೆ. ನಮ್ಮ ಸಂವಿಧಾನ ಬಾಹಿರ ಅಲ್ಲ. ನಾವು ನಮ್ಮ ಚಟುವಟಿಕೆಗಳು ದೇಶದ ಪರ, ರಾಷ್ಟ್ರೀಯತೆಯ ಬಗ್ಗೆ, ಹಿಂದುತ್ವದ ಪರವಾಗಿರುತ್ತೆ. ನಾವು ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಏನೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ ನೀಡಿದ್ದಾರೆ. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in assembly, in parliament, statements are given, pro or anti-RSS. All this is not without recognition. Legally, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 100 ವರ್ಷ ಸಂದರೂ ಕೂಡ ಯಾಕೆ ಇನ್ನೂ ನೋಂದಣಿ ಮಾಡಿಲ್ಲ ಅನ್ನುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ, ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಈಗ ಭಾಗವತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಭಾಗವತ್ ಪ್ರತಿಕ್ರಿಯೆ ನೀಡಿದ್ದಾರೆ. 1925ರಲ್ಲಿ ಸಂಘ ಶುರುವಾಯಿತು. ಆಗ ಬ್ರಿಟಿಷ್ ಆಡಳಿತ ಇತ್ತು ಭಾರತದಲ್ಲಿ. ಯಾರ ವಿರುದ್ಧ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೋ ಅವರ ಸರ್ಕಾರದಲ್ಲೇ ನಮ್ಮ ಸಂಘವನ್ನ ನೋಂದಣಿಯನ್ನ ಮಾಡೋದು ನಿರೀಕ್ಷಿಸ್ತೀರಾ? ಸ್ವತಂತ್ರ ಭಾರತದ ಕಾನೂನಿನ ಅಡಿ ನೋಂದಣಿ ಮಾಡೋದು ಕಡ್ಡಾಯ ಏನೂ ಅಲ್ಲ. RSS ಸಮಾನ ಮನಸ್ಕರ ಗುರುತಿಸಲಾಗಿರುವ ಸಂಘಟನೆ. ನಮ್ಮ ಸಂವಿಧಾನ ಬಾಹಿರ ಅಲ್ಲ. ನಾವು ನಮ್ಮ ಚಟುವಟಿಕೆಗಳು ದೇಶದ ಪರ, ರಾಷ್ಟ್ರೀಯತೆಯ ಬಗ್ಗೆ, ಹಿಂದುತ್ವದ ಪರವಾಗಿರುತ್ತೆ. ನಾವು ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಏನೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ ನೀಡಿದ್ದಾರೆ. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in assembly, in parliament, statements are given, pro or anti-RSS.
All this is not without recognition. Legally, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 100 ವರ್ಷ ಸಂದರೂ ಕೂಡ ಯಾಕೆ ಇನ್ನೂ ನೋಂದಣಿ ಮಾಡಿಲ್ಲ ಅನ್ನುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ, ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಈಗ ಭಾಗವತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಭಾಗವತ್ ಪ್ರತಿಕ್ರಿಯೆ ನೀಡಿದ್ದಾರೆ. 1925ರಲ್ಲಿ ಸಂಘ ಶುರುವಾಯಿತು. ಆಗ ಬ್ರಿಟಿಷ್ ಆಡಳಿತ ಇತ್ತು ಭಾರತದಲ್ಲಿ. ಯಾರ ವಿರುದ್ಧ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೋ ಅವರ ಸರ್ಕಾರದಲ್ಲೇ ನಮ್ಮ ಸಂಘವನ್ನ ನೋಂದಣಿಯನ್ನ ಮಾಡೋದು ನಿರೀಕ್ಷಿಸ್ತೀರಾ? ಸ್ವತಂತ್ರ ಭಾರತದ ಕಾನೂನಿನ ಅಡಿ ನೋಂದಣಿ ಮಾಡೋದು ಕಡ್ಡಾಯ ಏನೂ ಅಲ್ಲ. RSS ಸಮಾನ ಮನಸ್ಕರ ಗುರುತಿಸಲಾಗಿರುವ ಸಂಘಟನೆ. ನಮ್ಮ ಸಂವಿಧಾನ ಬಾಹಿರ ಅಲ್ಲ. ನಾವು ನಮ್ಮ ಚಟುವಟಿಕೆಗಳು ದೇಶದ ಪರ, ರಾಷ್ಟ್ರೀಯತೆಯ ಬಗ್ಗೆ, ಹಿಂದುತ್ವದ ಪರವಾಗಿರುತ್ತೆ. ನಾವು ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಏನೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ ನೀಡಿದ್ದಾರೆ. you know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in assembly, in parliament, statements are given, pro or anti-RSS. All this is not without recognition. Legally, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 100 ವರ್ಷ ಸಂದರೂ ಕೂಡ ಯಾಕೆ ಇನ್ನೂ ನೋಂದಣಿ ಮಾಡಿಲ್ಲ ಅನ್ನುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ, ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಈಗ ಭಾಗವತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಭಾಗವತ್ ಪ್ರತಿಕ್ರಿಯೆ ನೀಡಿದ್ದಾರೆ. 1925ರಲ್ಲಿ ಸಂಘ ಶುರುವಾಯಿತು. ಆಗ ಬ್ರಿಟಿಷ್ ಆಡಳಿತ ಇತ್ತು ಭಾರತದಲ್ಲಿ. ಯಾರ ವಿರುದ್ಧ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೋ ಅವರ ಸರ್ಕಾರದಲ್ಲೇ ನಮ್ಮ ಸಂಘವನ್ನ ನೋಂದಣಿಯನ್ನ ಮಾಡೋದು ನಿರೀಕ್ಷಿಸ್ತೀರಾ? ಸ್ವತಂತ್ರ ಭಾರತದ ಕಾನೂನು